ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ 30 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಠ ಮಾಡಿಕೊಂಡಿರೋ ಫೇಮಸ್ ಸ್ವಾಮಿ. ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ ಪಕ್ಕದ ತೆಲಂಗಾಣದ 2-3 ಜಿಲ್ಲೆಗಳಲ್ಲೂ ಈ ಸ್ವಯಂ ಘೋಷಿತ ದೇವಮಾನವ ಫುಲ್ ಫೇಮಸ್ ಆಗಿದ್ದಾರೆ. ಮುತ್ಯಾನ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇವೆ. ಆದರೆ ಇದೊಂದು ವಿಡಿಯೋ ಈಗ ಮುತ್ಯಾನಿಗೆ ಕಂಟಕ ತಂದೊಡ್ಡಿದೆ. ಸೋಷಿಯಲ್ ಮೀಡಿಯಾದಿಂದಲೇ ಖ್ಯಾತಿ ಗಳಿಸಿದ್ದ ಮುತ್ಯಾನಿಗೆ ಸೋಷಿಯಲ್ ಮೀಡಿಯಾನೇ ಮುಳುವಾಗಿದೆ. ಬಾಲಕಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರೋ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಮುತ್ಯ ಪರಾರಿಯಾಗಿದ್ದು ಮಠದತ್ತ ಭಕ್ತರು ದೌಡಾಯಿಸ್ತಾ ಇದ್ದಾರೆ. ಏನೋ ಅಜ್ಞಾತ ಸ್ಥಳದಿಂದಲೇ ಮುತ್ಯ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು ತಾನು ಎಲ್ಲಿಗೆ ಹೋಗಿದ್ದೇನೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯಾರ ಮಹಿಳಾ ಭಕ್ತರು ಮಠದ ಬಳಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ದೇವರಿದ್ದಂತೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಇದು ಸುಳ್ಳು ಕೇಸ್ ಆಗಿದ್ದು ನಮಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಮಹಿಳಾ ಭಕ್ತರು ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಮಹಿಳಾ ಭಕ್ತರ ಪಾಲಿಗೆ ಶ್ರೀಮಠ ತವರು ಮನೆಯಾಗಿದ್ದು ಕೂಡಲೇ ಅವರ ವಿರುದ್ಧ ಹಾಕಿರುವ ಕೇಸ್ ರದ್ದು ಮಾಡಬೇಕು ಅಂತ ಮಹಿಳಾ ಭಕ್ತರು ಆಗ್ರಹಿಸಿದ್ದಾರೆ. ಮಂಟಪದಲ್ಲೇ ಮದುವೆ ಮುರಿದು ಬಿದ್ದಿರುವ ಘಟನೆ ಚಿಕ್ಕಮಗಳೂರಿನ ಶೃಂಗೇರಿ ಈಡಿಗ ಸಮುದಾಯದ ಭವನದಲ್ಲಿ ನಡೆದಿದೆ. 41 ವರ್ಷದ ದೀಕ್ಷಿತ್ ಹೆಗಡೆಗೆ 29 ವರ್ಷದ ಮಹಿಳೆ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಹುಡುಗ ತನ್ನ ಮೇಲಿನ ಪೊಲೀಸ್ ಕೇಸ್ ಮುಚ್ಚಿಟ್ಟಿದ್ದಾನೆ, ವಯಸ್ಸು ಸುಳ್ಳು ಹೇಳಿದ್ದಾನೆ. ಅಲ್ಲದೆ ಅವನ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಹೀಗೆ ಎಲ್ಲವನ್ನು ಮುಚ್ಚಿಟ್ಟು ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದಾನೆ. ಏನಾದರೂ ಕೇಳಿದರೆ ಮೊದಲು ಮದುವೆ ಆಗಲಿ ಅಂತ ಹೇಳ್ತಿದ್ದಾನೆ. ಹೀಗಾಗಿ ಮದುವೆ ಬೇಡ ಅಂತ ಮಹಿಳೆ ಮಂಟಪದಿಂದಲೇ ಎದ್ದು ಹೋಗಿದ್ದಾರೆ. ಅಂದ ಹಾಗೆ ಆಕೆಗೂ ಇದು 2ನೇ ಮದುವೆ ಆಗಿದ್ದು 9 ವರ್ಷದ ಮಗನಿದ್ದಾನೆ. ಹುಡುಗನ ಬಗ್ಗೆ ಹುಡುಗಿಗೆ ಅಪರಿಚಿತರು 5 ಪುಟಗಳ ಕಂಪ್ಲೇಂಟ್ ಬರೆದಿದ್ದಾರೆ ಎನ್ನಲಾಗ್ತಿದೆ. ಮದುವೆ ಮಂಟಪಕ್ಕೆ ಬಂದ ಪೊಲೀಸರು ಯುವತಿಯ ಮನವೊಲಿಸೋಕೆ ಯತ್ನಿಸಿದ್ರು, ಆದರೆ ಆಕೆ ಯಾರ ಮಾತನ್ನು ಕೇಳಿಲ್ಲ. ಸದ್ಯ ಈ ಸಂಬಂಧ ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಕಳ್ಳಾಟ ಆಡ್ತಿದ್ದ ಶಿಕ್ಷಕನಿಗೆ ಗ್ರಾಮಸ್ಥರೇ ಮದುವೆ ಮಾಡಿಸಿದ ಘಟನೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿರುವ ಹರೀಶ್ ನಾಯಕ್ 10 ವರ್ಷಗಳಿಂದ ಕಾವ್ಯ ಅನ್ನೋರನ್ನ ಪ್ರೀತಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈಗ ಬೇರೆ ಹುಡುಗಿ ಜೊತೆ ಮದುವೆಗೆ ಪ್ಲಾನ್ ಮಾಡಿದ್ದ ಹರೀಶ್ ಪ್ರೀತಿಸಿದ ಹುಡುಗಿ ಬೇಡ ಎಂದು ಕಳ್ಳಾಟ ಆಡ್ತಾ ಇದ್ದ. ಯುವತಿಯ ಪೋಷಕರು ಹಾಗೂ ಗ್ರಾಮಸ್ಥರು ಪ್ರೀತಿಸಿದ ಹುಡುಗಿಯ ಜೊತೆಗೆ ಶಿಕ್ಷಕ ಹರೀಶ್ಗೆ ಮದುವೆ ಮಾಡಿಸಿದ್ದಾರೆ. ಆಸ್ತಿ ವಿವಾದಕ್ಕೆ ಚಿಕ್ಕಮ್ಮ ಮತ್ತು ಸಂಬಂಧಿಕರ ನಡುವೆ ಫಿಲ್ಮಿ ಸ್ಟೈಲ್ನಲ್ಲಿ ಗಲಾಟೆ ನಡೆದಿರುವ ಘಟನೆ ಹಾಸನದ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆಯ ಮಾಲೀಕಳಾದ ಮಹಿಳೆ ಕಷ್ಟಪಟ್ಟು ಮನೆಯನ್ನ ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಸಂಬಂಧಿ ಇದು ನನ್ನ ಆಸ್ತಿ, ನೀನ್ಯಾಕೆ ಬಂದೆ ಅಂತ ವಾದಿಸಿದ್ದಾರೆ. ಇದರಿಂದ ಕೋಪಗೊಂಡ ಸಂಬಂಧಿಕರು ಮನೆಯ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ. ಇನ್ನು ಸಂಬಂಧಿ ಮಹಿಳೆಯನ್ನ ಮನೆಯ ಮೇಲಿಂದ ತಳ್ಳಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಗಳಿಬ್ಬರು ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿರುವ ಘಟನೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ನಡೆದಿದೆ. ಕಲ್ಲಿನಿಂದ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದು ತಲೆಯಲ್ಲಿ ರಕ್ತ ಸೋರ್ತಾ ಇದ್ರೂ ಬೀಳದೆ ಹೊಡೆದಾಡಿಕೊಂಡಿದ್ದಾರೆ. ಹೊಡೆದಾಟದ ವಿಡಿಯೋ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮಂಗಳೂರು ಉತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಗಾಂಜಾ ಡ್ರಗ್ಸ್ ವಿತರಣೆ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ರೊಚ್ಚಿಗೆದ್ದ ಘಟನೆ ಬಳ್ಳಾರಿಯಲ್ಲಿ ನಡೆಯಿತು. ಇಲ್ಲಿನ ಪ್ರಿಫ್ಯೂಲ್ ಟ್ರೀ ಖಾಸಗಿ ಕಾಲೇಜು ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸ್ ಜೊತೆ ಶುರುವಾದ ವಾಗ್ವಾದ ಕೊನೆಗೆ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಶಾಲೆಗೆ ನುಗ್ಗಲು ಯತ್ನಿಸಿದ 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು. ಇದರಿಂದ ಸಿಟ್ಟಾದ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಆವರಣಕ್ಕೆ ನುಗ್ಗಿ ಕಿಟಕಿ, ಗ್ಲಾಸ್, ಹೂಕುಂಡ ಸೇರಿ ಅನೇಕ ವಸ್ತುಗಳನ್ನು ಒಡೆದು ಹಾಕಿದ್ದಾರೆ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಎಬಿವಿಪಿ ಸದಸ್ಯರನ್ನ ವಶಕ್ಕೆ ಪಡೆದರು. ಇನ್ನು ಸ್ಥಳಕ್ಕೆ ಬಂದ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಘಟನೆ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಡು ಬೀದಿಯಲ್ಲೇ ಸರ್ಕಾರಿ ದಾಖಲೆಗಳನ್ನು ಅಧಿಕಾರಿ ಸುಟ್ಟು ಹಾಕಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನಡೆದಿದೆ. ದೇವನಹಳ್ಳಿ ಬೆಸ್ಕಾಂ ಇಲಾಖೆ ಎಇಇ ಲಕ್ಷ್ಮೀಕಾಂತ್ ಗಂಗಾ ಕಲ್ಯಾಣ ಭಾಗ್ಯಜ್ಯೋತಿ ಯೋಜನೆಗಳಿಗೆ ಗೆಜೆಟೆಡ್ ಅಧಿಕಾರಿಗಳು ಸಹಿ ಮಾಡಿರುವ ಪತ್ರಗಳಿಗೆ ಬೆಂಕಿ ಹಾಕಿದ್ದಾರೆ. ಅಂದಹಾಗೆ ಇದು ಅಕ್ರಮವಾಗಿರುವ ಹೊಸ ದಾಖಲೆಗಳಂತೆ ಸರ್ಕಾರದ ರೂಲ್ಸ್ ಗಾಳಿಗೆ ತೂರಿ ಕಡತಗಳಿಗೆ ಬೆಂಕಿ ಹಚ್ಚಿರುವುದಕ್ಕೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ರಾಯಚೂರು ಜಿಲ್ಲೆ ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿಯ ಕೂದಲನ್ನ ಶಿಕ್ಷಕರು ಅರೆ-ಬರೆ ಕತ್ತರಿಸಿ ಅವಮಾನಿಸಿದ್ದಾರೆ. ಘಟನೆಗೂ 2 ದಿನ ಮುನ್ನ ಪೋಷಕರು ಸಲೂನ್ನಲ್ಲಿ ಟ್ರಿಮ್ ಮಾಡಿಸಿದ್ರು. ಆದರೆ ಕೂದಲು ಹೆಚ್ಚಿವೆ ಅಂತ ಶಿಕ್ಷಕರು ವಾರ್ನ್ ಮಾಡಿದ್ರು. ಪ್ರೇಯರ್ ಬಳಿಕ ವಿಶಾಲಾಕ್ಷಿ ಎಂಬ ಶಿಕ್ಷಕಿ ಹೊರಹಾಕಿದ್ದು, ಪಿಟಿ ಶಿಕ್ಷಕಿ ಸ್ವಾತಿ ಕೂದಲು ಕತ್ತರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಪೋಷಕರು ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದಾಗ ಅವರು ಕ್ಯಾರೆ ಅಂದಿಲ್ಲ. ಇದರಿಂದ ಪೋಷಕರು ಸಿಂಧನೂರು ಪೊಲೀಸರು ಮತ್ತು ಬಿಇಒಗೆ ದೂರು ಕೊಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣ ಸಂಬಂಧ ಬಂಧಿತ 5 ಆರೋಪಿಗಳನ್ನು ಪೊಲೀಸ್ನವರು ಕಸ್ಟಡಿಗೆ ನೀಡಲಾಗಿದೆ. ಸಾಕಷ್ಟು ವಿಚಾರಣೆ ಬಾಕಿ ಇರುವ ಹಿನ್ನೆಲೆ ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಆದೇಶ ನೀಡಿದೆ. ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಅಮೃತಹಳ್ಳಿ ಪೊಲೀಸರು ಸುಲಿಗೆ ಹಾಗೂ ಅತ್ಯಾಚಾರ 2 ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಬಿಲ್ಲಾದ ಸಂಪೂರ್ಣ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿ ರಿಟ್ರೀವ್ ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ನಾಯಿ ಅಟ್ಟಹಾಸ ಮೆರೆದಿದೆ. ಕಾಳೆನ ಅಗ್ರಹಾರದ ಎಂಎಲ್ಎ ಲೇಔಟ್ನ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ತಾಯಿ ಮಗುವಿನ ಮೇಲೆ ನಾಯಿ ಭೀಕರ ದಾಳಿ ನಡೆಸಿದೆ. ಅದೃಷ್ಟವಶಾತ್ ತಾಯಿ ಮಗುವನ್ನ ತಕ್ಷಣ ರಕ್ಷಣೆ ಮಾಡಿಕೊಂಡಿದ್ದಾರೆ. ಬೀದಿ ನಾಯಿಯ ಭೀಕರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳು ಬಗೆದಷ್ಟು ಬಯಲಾಗ್ತಿದೆ. ಜೈಲು ಅಧಿಕಾರಿಗಳ ಶೋಧ ವೇಳೆ ಹಲವು ಬ್ಯಾರಕ್ಗಳಲ್ಲಿ ಅಕ್ರಮ ವಸ್ತುಗಳು ಪತ್ತೆಯಾಗಿದೆ. ಬಟ್ಟೆಗಳು, ಬೆಡ್ಶೀಟ್, ದಿಂಬು, ಸ್ಟವ್, ದಿನಸಿ ಸೇರಿದಂತೆ ಅಕ್ರಮವಾಗಿ ಬಳಸ್ತಾ ಇದ್ದ ರಾಶಿ ವಸ್ತುಗಳು ಸಿಕ್ಕಿವೆ. ಇವುಗಳನ್ನು ಜೈಲಿನ ಸಿಬ್ಬಂದಿ ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡಿಸಿದ್ದಾರೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳಿಗೆ ಬಹುತೇಕ ಬ್ರೇಕ್ ಬಿದ್ದಂತಾಗಿದೆ. ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಎಂಟ್ರಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿರಂತರ ದಾಳಿಯಾಗಿತ್ತು. ಕಲಬುರಗಿ ನಗರದ ಜಿಆರ್ ನಗರದಲ್ಲಿ ಕಳ್ಳತನ ಮಾಡಲು ಬಂದಿದ್ದ 2 ಮಹಿಳೆಯರನ್ನ ಸ್ಥಳೀಯರು ಕಟ್ಟಿ ಹಾಕಿ ಥಳಿಸಿದ್ದಾರೆ. ಶೀತಲ್ ಕಾಂಬಳೆ ಮತ್ತು ದೀಪಾಬಾಯಿ ಎಂಬ ಮಹಿಳೆಯರು ಕಳ್ಳತನ ಮಾಡ್ತಾ ಇದ್ದಾಗ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸ್ನವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಇಬ್ಬರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆ ಸಂಬಂಧ ಆರ್ಜೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಮಧ್ಯೆಯೇ ಸರ್ಕಾರಿ ಬಸ್ ಕೆಟ್ಟು ನಿಂತ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿದೆ. ಎತ್ತ ತಿರುವಿದರೂ ಬಸ್ ಸ್ಟಾರ್ಟ್ ಆಗದ್ದಕ್ಕೆ ಚಾಲಕ ಕೂಡ ಸುಸ್ತಾದ್ರು. ಕೆಟ್ಟ ನಿಂತ ಬಸ್ನಿಂದ ಪ್ರಯಾಣಿಕರು ಪರದಾಡಿದ್ರು. ಕೆಲಸ ಇದೆ, ಇನ್ನೂ ಇಲ್ಲೇ ಇದ್ದೀವಿ ಅಂತ ವೃದ್ಧ ಅಜ್ಜಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಮಧ್ಯೆ ಬಸ್ ನಿಂತಿದ್ರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಶೃಂಗೇರಿಯ ಹೊಸತೋಟ ಗ್ರಾಮದ ಐತಿಹಾಸಿಕ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಚೋರರು ಕನ್ನ ಹಾಕಿದ್ದಾರೆ. ಬೀಗ ಮುರಿದು ದೇವಿಯ ಅಲಂಕಾರಕ್ಕೆ ಬಳಕೆ ಮಾಡ್ತಾ ಇದ್ದ ಬೆಳ್ಳಿಯ ಮುಖವಾಡವನ್ನ ಕದ್ದೊಯ್ದಿದ್ದಾರೆ. ಇನ್ನು ಎಂದಿನಂತೆ ದೇವಾಲಯಕ್ಕೆ ಅರ್ಚಕ ಪೂಜೆಗೆಂದು ಬಂದ ವೇಳೆ ದೇವಾಲಯದ ಬೀಗ ಮುರಿದಿರುವುದು ಬೆಳಕಿಗೆ ಬಂದಿದೆ. ನಂತರ ಪರಿಶೀಲಿಸಿದಾಗ ಬೆಳ್ಳಿಯ ಮುಖವಾಡದ ಜೊತೆಗೆ ಹಣವನ್ನೂ ದೋಚಿದ್ದಾರೆ. ಸದ್ಯ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಕಳ್ಳರಿಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.